ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕಬ್ಬು ಬೆಳೆಗಾರರಿಗೆ ಬೆಲೆ ಇಲ್ಲ, ಶುಗರ್ ಫ್ಯಾಕ್ಟರಿ ಮಾಫಿಯಾಗಳಿಗೆ ಸರ್ಕಾರದ ಮೇಲೆ ಕಂಟ್ರೋಲ್ ಇಲ್ಲ. ಕಳೆದ 15 ದಿವಸಗಳಿಂದ ನಡೀತಾ ಇರುವಂತಹ ಈ ರೈತ ಪರ ಕಬ್ಬು ಬೆಳೆಗಾರರ ಹೋರಾಟ ನೆನ್ನೆ ಬೇರೆ ದಿಕ್ಕಿಗೆ ತಿರುಗಿತು. ನೆನ್ನೆ ಮುದೋಳಲ್ಲಿ ಕಾದು ಸಾಕಾದಂತ ರೈತರು 3,500 ರೂಪಾಯಿಗಳ ಬೆಲೆಯನ್ನ ಕೊಡಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತ ರೈತರು ಸುಮಾರು 50 ಟ್ರ್ಯಾಕ್ಟರ್ಸ್ 80 ಕೋಟಿ ಬೆಲೆ ಬಾಳುವಷ್ಟು 80 ಕೋಟಿಗೂ ಹೆಚ್ಚು ಬೆಲೆ ಬಾಳುವಷ್ಟು ಕಬ್ಬಿಗೆ ಅವರೇ ಬೆಂಕಿ ಇಟ್ಟು, ಆ ಟ್ರ್ಯಾಕ್ಟರ್ಗೂ ಮತ್ತೆ ಕಬ್ಬಿಗೆ ಎರಡಕ್ಕೂ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಟ್ಸ್ ಒನ್ ಆಫ್ ದ, ನಾವು ವರ್ಷಾನ್ಗಟ್ಲೆ ದೆಹಲಿಯಲ್ಲಿ ರೈತರ ಪ್ರೊಟೆಸ್ಟ್ ನೋಡಿದೀವಿ. ಬಟ್ ಆದರೆ ಕರ್ನಾಟಕದಲ್ಲಿನ ರೈತರ ಕಿಚ್ಚಿದೆಯಲ್ಲ, ಅದರ ಮ್ಯಾಗ್ನಿಟ್ಯೂಡ್ ನಾವು ಐ ಥಿಂಕ್ ಅಲ್ಟೆ ಮಾಡ್ಲಿಕ್ಕೂ ಆಗಲ್ಲ. ಆದ್ರೂ ಸರ್ಕಾರ ಮೌನವಾಗಿದೆ, ಅದು ಕೂಡ ಗೊತ್ತಾಗ್ತಾ ಇಲ್ಲ. 80 ಕೋಟಿ ಬೆಲೆ ಬಾಳೋ ಅಂತ ಗೋಲ್ಡ್ ಶುಗರ್ ಈಸ್, ಈ ಕಬ್ಬು ಅನ್ನೋದು ಒಂದು ರೀತಿ ಗೋಲ್ಡ್ ಇದ್ದಂಗೆ. ಯಾಕೆ ಅಂತಂದ್ರೆ ಇದರಲ್ಲಿ ಬೆಲ್ಲ ಮಾಡ್ತಾರೆ, ಸಕ್ಕರೆ ಮಾಡ್ತಾರೆ, ಕ್ರಿಸ್ಟಲ್ಸ್ ಮಾಡ್ತಾರೆ, ಶುಗರ್ಸ್ ಮಾಡ್ತಾರೆ, ಮೊಲಾಸಿಸ್ ಡಿಸ್ಟಲರೀಸ್ಗೆ ಹೋಗುತ್ತೆ, ಬಿಯರ್, ವೋಡ್ಕಾ, ರಮ್ ಎಲ್ಲವುದು ಮಾಡೋದು ಸಹ ಈ ಶುಗರ್ ಇಂದ ಬಂದಂತ ಬೈ ಪ್ರಾಡಕ್ಟ್ ಮೊಲಾಸಿಸ್ ಇಂದ. ಸ್ಯಾನಿಟೈಸರ್ ಮಾಡ್ತಾರೆ ಅಂಡ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಆಮೇಲೆ ಅನಿಮಲ್ ಫುಡ್, ಹಸುಗಳಿಗೆ ಪ್ರಾಣಿಗಳಿಗೆ ಫೀಡ್ ರೆಡಿ ಆಗುತ್ತೆ, ಕಾರ್ಡ್ಬೋರ್ಡ್ ಬಾಕ್ಸಸ್ ರೆಡಿ ಆಗುತ್ತೆ, ಪೇಪರ್ ರೆಡಿ ಆಗುತ್ತೆ. ಕಬ್ಬಿಂದ ಏನು ಕೂಡ ವೇಸ್ಟ್ ಆಗಲ್ಲ. ಫ್ರಮ್ A to Z ಎಲ್ಲ ಕೂಡ ಉಪಯೋಗ ಆಗುತ್ತೆ. ತೆಂಗಿನ ಮರದಲ್ಲಿ ಯಾವುದೇ ರೀತಿ ಉಪಯೋಗ ಆಗುತ್ತೋ ಅದೇ ರೀತಿ ಕಬ್ಬು ಸಹ ಉಪಯೋಗ ಆಗುತ್ತೆ. ಆ ಬೆಳೆಯುವ ರೈತನಿಗೆ ಬೆಲೆ ಕೊಡಲು ಯೋಗ್ಯತೆ ಇಲ್ಲದಂತ ಗೆದ್ದು ಬಂದಂತ ಸರ್ಕಾರಗಳು ನಿನ್ನೆ ಮುದೋಳಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಮುದೋಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನ, ಆ ಸಂಪತ್ತನ್ನ ಸೇರಿ 80 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಕಬ್ಬನ್ನ ರೈತರು ಆಕ್ರೋಶದಿಂದ ಬೆಂಕಿ ಇಟ್ಟಿದ್ದಾರೆ. ಯಾರಿಗೇನು ಆಗ್ಬೇಕಾಗಿಲ್ಲ, ಯಾಕೆ ಅಂದ್ರೆ ನೋಬಡಿ ಇಸ್ ಬಾದರ್ಡ್. ಓಕೆ, ಕರ್ನಾಟಕದಲ್ಲಿ ದೇಶದಲ್ಲಿ GDP ಕಾಂಟ್ರಿಬ್ಯೂಷನ್ ಏನಿದೆ, GDP ಕಾಂಟ್ರಿಬ್ಯೂಷನ್ ಅರೌಂಡ್ 16%. ಅಗ್ರಿಕಲ್ಚರ್ ಸೆಕ್ಟರ್ ಭಾರತದ GDPಗೆ 2024ರಲ್ಲಿ ಆಸ್ ಪರ್ ವರ್ಲ್ಡ್ ಬ್ಯಾಂಕ್ 16% ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. 16% ಕಾಂಟ್ರಿಬ್ಯೂಷನ್ ನಮ್ಮ ದೇಶದ GDPಗೆ ಅಗ್ರಿಕಲ್ಚರ್ ಇಂದ ಬರುತ್ತೆ ಅಂತಂದ್ರೆ ಎಷ್ಟು ಮಹತ್ವವಾದಂತ ಸೆಕ್ಟರ್ ಅಗ್ರಿಕಲ್ಚರ್. ಯಾಕಂದ್ರೆ ನಮ್ಗೆ ಅನ್ನ ಕೊಡುತ್ತೆ ಅಂಡ್ ನಮ್ಮ ಎಂಟೈರ್ ಕಂಟ್ರಿಯ 16% GDPಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಪ್ಲಸ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಐ ಥಿಂಕ್ 46% ಅಗ್ರಿಕಲ್ಚರ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಭಾರತದ ಮಟ್ಟಿಗೆ ಆಯ್ತು ಅಂತಂದ್ರೆ 16% GDP ಕಾಂಟ್ರಿಬ್ಯೂಷನ್ ಇದೆ ಆಸ್ ಪರ್ ವರ್ಲ್ಡ್ ಬ್ಯಾಂಕ್ ಅಗ್ರಿಕಲ್ಚರ್ ಸೆಕ್ಟರ್. 46% ಅಗ್ರಿಕಲ್ಚರ್ ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತೆ ಕಮಿಂಗ್ ಟು ಸ್ಟೇಟ್ 2024ರಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಕರ್ನಾಟಕದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ 11.7% ಕರ್ನಾಟಕ ರಾಜ್ಯದ GDPಗೆ, ಸ್ಟೇಟ್ GDPಗೆ ಏನೋ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ 11.7%. ಅದರ ಜೊತೆನಲ್ಲಿ ಅಗ್ರಿಕಲ್ಚರ್ ಸರ್ವಿಸ್ ಕಾಂಟ್ರಿಬ್ಯೂಷನ್ 68.1%. ಅಗ್ರಿಕಲ್ಚರ್ ಸರ್ವಿಸ್ ಸೆಕ್ಟರ್ 68.1% ಕರ್ನಾಟಕದಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಇಂಥ ಮಹತ್ವವಾದಂತ GDPಗೆ ಕಾಂಟ್ರಿಬ್ಯೂಟ್ ಮಾಡುವಂತ ಅಗ್ರಿಕಲ್ಚರ್ ಅನ್ನ ಕಾಲಿನ ಕಸದ ರೀತಿಯಲ್ಲಿ ಕಾಣುವಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನ್ ಹೇಳ್ಬೇಕು ಅಂತ ನಮಗೂ ಕೂಡ ಗೊತ್ತಿಲ್ಲ. ನಿನ್ನೆ ರೈತರ ಆಕ್ರೋಶಕ್ಕೆ ಬಲಿಯಾದಂತ ಟ್ರ್ಯಾಕ್ಟರ್ಗಳ ಸಂಖ್ಯೆ 40ರಿಂದ 50, 80 ಕೋಟಿ ರೂಪಾಯಿ ಬೆಲೆ ಬಾಳುವ ಶುಗರ್ಗೆ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಇಸ್ ಇನ್ ಎ ಸ್ಲೀಪಿಂಗ್ ಮೋಡ್, ಸರ್ಕಾರ ನಿದ್ದೆ ಮೋಡಲ್ಲಿದೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟು GDPಗೆ ಕಾಂಟ್ರಿಬ್ಯೂಟ್ ಮಾಡುವಂತ ರೈತರ ಸೆಗ್ಮೆಂಟ್ ಅನ್ನ ಬಿಡಿಯಾಗಿ ಕೊಲ್ಲುತ್ತಿರುವುದು ಸರ್ಕಾರದ ಅನ್ವಾಂಟೆಡ್ ಯೋಜನೆಗಳಂತ ಹೇಳಿದ್ರೆ ತಪ್ಪಾಗಲಾರದು. ಬಿಡದಿನಲ್ಲಿ
ಏನೋ ಸರ್ಕಾರ ಲೇಔಟ್ ಮಾಡಕ್ ಹೋದ್ರೆ ನಾನು ಕೂಡ ಅಪೋಸ್ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅಲ್ಲಿ ಬಿಡದಿನಲ್ಲಿ 8,000 ಎಕರೆ ಬೆಂಗಳೂರಲ್ಲಿ ಹಸರೇ ಉಳಿದಿಲ್ಲ. ಡಿ ಕೆ ಶಿವಕುಮಾರ ಇನ್ನೊಂದು 8,000 ಎಕರೆ ಅಲ್ಲಿ ಎದೆ ಮೇಲೆ ಇಕ್ಕೊಬೇಕು ಅಂತಾರೆ, ಇಕ್ಕೊಂಡ್ಬಿಡ್ಲಿ ಬಿಡದಿ ಹತ್ರ. ಯಾಕೆ ಅಂತಂದ್ರೆ ಕ್ಯಾನ್ಸರ್ ಬಂದ್ ಎಲ್ಲ ಸತ್ತೋಗ್ಲಿ. ನಮ್ಮ ಇಲ್ಲಿ ಹಸಿರು ಇರೋದು ಬೇಡ, ಆಕ್ಸಿಜನ್ ಬೇಡ, ಮರಗಳು ಬೇಡ, ಗಿಡಗಳು ಬೇಡ, ಮತ್ತೆ ಇಲ್ಲಿ ಏನೋ ಅಗ್ರಿಕಲ್ಚರ್ ಬೇಡ, ಬರೀ ಬಿಲ್ಡಿಂಗ್. ಡಿ ಕೆ ಶಿವಕುಮಾರ್ಗೆ ಅಳದು ಉಳಿದಿರೋದು ಏನಾದ್ರೂ ಎದೆ ಮೇಲೆ ಇಟ್ಕೊಂಡ್ಬಿಡ್ಲಿ, ನಮ್ಗೇನು ಸಮಸ್ಯೆ ಇಲ್ಲ. ಬಿಡದಿನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಬೆಂಗಳೂರಿನ ಡಿ ಕೆ ಶಿವಕುಮಾರ್ ಲೇಔಟ್ ಮಾಡಕ್ ಹೋದ್ರೆ ಏನೋ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲ ಇಲ್ಲಿ ಲೇಔಟ್ ಬೇಡ ಅಂತ ಹೇಳ್ತಾರೆ. ನಾನು ಐ ಅಪ್ರಿಶಿಯೇಟ್ ನಿಮಗೆ ಕುಮಾರಸ್ವಾಮಿ ಅವರೇ, ಇವ್ರ ಬಗ್ಗೆ ಏನೋ ಬಿಡದಿ ರೈತರ ಬಗ್ಗೆ ನಿಮ್ಗಿರೋ ಅಂತ ಕಾಳಜಿ ಬಗ್ಗೆ ನಮ್ಗೆ ಅಪ್ರಿಸಿಯೇಷನ್ ಮಾಡ್ತೀನಿ. ಅದೇ ಕುಮಾರಸ್ವಾಮಿ ಡೆಲ್ಲಿನಲ್ಲಿ ಕೂತ್ಕೊಂಡು ಅನೌನ್ಸ್ ಮಾಡ್ತಾರೆ, ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಯಲ್ ಹಬ್ಗಳನ್ನ ಕ್ರಿಯೇಟ್ ಮಾಡ್ತೀರಿ ಅಂತ. ಮಾನ್ಯ ಕುಮಾರಸ್ವಾಮಿ ಅವರೇ, ನೀವೇನೋ ಆರಾಮಾಗಿದ್ದೀರಾ? ಏನೋ ಕರ್ನಾಟಕ ತುಂಬಾ ಬರೀ ಕ್ಯಾನ್ಸರ್ ಪೇಷಂಟ್ಗಳೇ ಇದ್ದಾರೆ. ಕಳೆದ 2 ತಿಂಗಳಲ್ಲಿ 6,000 ಜನಕ್ಕೆ ಕ್ಯಾನ್ಸರ್ ಪತ್ತೆ ಆಗಿದೆ. ಸರ್ಕಾರ ಪತ್ತೆ ಮಾಡಿದ ಮೇಲೆ ಪ್ರತಿ ಬಾರಿ ನೀವುಗಳೆಲ್ಲರೂ ಅಲ್ರಿ ಕುಮಾರಸ್ವಾಮಿ ಅವರೇ, ಎಚ್ ಡಿ ಕುಮಾರಸ್ವಾಮಿ ಅವರೇ, ಬಿಡದಿ ಲೇಔಟ್ ಬೇಡ ಅಂತ ಹೇಳ್ತೀರಾ, ಒಪ್ಕೊಳ್ಳೋಣ. ಅದೇ ಹುಡ್ಕೊಲ್ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ನೀವು ಹುಡ್ಕೊಲ್ ಇಂಡಸ್ಟ್ರಿಯಲ್ ಹಬ್ಬು ಅಲ್ಲ ಸ್ವಾಮಿ. 11.7% ಕರ್ನಾಟಕ ಸ್ಟೇಟ್ GDPಗೆ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಇಂಡಸ್ಟ್ರಿಗಳು ತಗೊಂಬಂದು ಹೊಗೆ ಮಾಡಿ ಪೊಲ್ಯೂಷನ್ ಮಾಡಿ ಅಲ್ಲಿ ನೀವು ಸ್ಕ್ಯಾಮ್ ಮಾಡಿ ಯಾವುದೇ ಇಂಡಸ್ಟ್ರಿಯಲ್ ಹಬ್ಗೆ ನೀವು ಲ್ಯಾಂಡ್ ತಗೊಂಡ್ರೆ 5-6% ಮಾತ್ರ ಇಂಡಸ್ಟ್ರಿಗೆ ಹೋಗುತ್ತೆ. ಮಿಕ್ಕಿದ 95% ನೀವು ರಿಯಲ್ ಎಸ್ಟೇಟ್ ಮಾಡಕ್ಕೆ. ನೋಡಿದ್ರಲ್ಲ ಆ BPL ಇಂಡಿಯಾ ಲಿಮಿಟೆಡ್ ಲ್ಯಾಂಡ್ ತಗೊಂಡು ದಾಬಾಸ್ಪೇಟೆ ಹತ್ರ ಸ್ವಾಹ. ನೀವು ಕಳೆದ 55 ವರ್ಷದಲ್ಲಿ 1.5 ಲಕ್ಷ ಎಕರೆ KIDB ಇಂಡಸ್ಟ್ರಿಯಲ್ ಹಬ್ಬ ಕ್ರಿಯೇಟ್ ಮಾಡಿದೆ. ಎಷ್ಟು ಇಂಡಸ್ಟ್ರಿ ಇದಾರೆ, ಎಷ್ಟು ಖಾಲಿ ಇದೆ, ಎಷ್ಟು ಸ್ಕ್ಯಾಮ್ ಆಗಿದೆ, ಎಷ್ಟು ಇಂಡಸ್ಟ್ರಿಗೆ ಲ್ಯಾಂಡ್ ಅನ್ನು ತಗೊಂಡು ನುಂಗಾಕಿದ್ದಾರೆ. ನಮಗೆ ಕರ್ನಾಟಕದಲ್ಲಿ ಇನ್ಯಾವುದು ಇಂಡಸ್ಟ್ರಿ ಬೇಡ. 1.5 ಲಕ್ಷ ಇಂಡಸ್ಟ್ರಿ ಲ್ಯಾಂಡ್ಸ್ ಏನು ಅಕ್ವೈರ್ ಆಗಿದೆ, ಅದರಲ್ಲಿ ಕರೆಕ್ಟ್ ಆಗಿ ಇಂಡಸ್ಟ್ರಿನ ಮೊದಲು ಎಸ್ಟಾಬ್ಲಿಷ್ ಮಾಡಿ. ನಮ್ಗೆ ಕೇಂದ್ರ ಸರ್ಕಾರ 6 ಹಬ್ಬಂತೆ, ಕುಮಾರಸ್ವಾಮಿ 6 ಇಂಡಸ್ಟ್ರಿಯಲ್ ಹಬ್ಬ. ಸ್ವಾಮಿ, ಅದು ರಿಯಲ್ ಎಸ್ಟೇಟ್ ಮಾಡಕ್ಕೆ ನಿಮ್ಮಂತವ್ರು ಮಾಡುವಂತ ದಂಧೆಗಳದು. ನಾನು ಓಪನ್ ಆಗಿ ಹೇಳ್ತೀನಿ ಕುಮಾರಸ್ವಾಮಿ ಅವರೇ, ಅದು ಇಂಡಸ್ಟ್ರಿಯಲ್ ಹಬ್ಬ ಅಲ್ರಿ ನೀವು ಮಾಡ್ತಾ ಇರುವಂತ ರಿಯಲ್ ಎಸ್ಟೇಟ್. ಅದು ಕೇಂದ್ರ ಸರ್ಕಾರ ಮಾಡ್ಲಿ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹೇಳಿದೆ 6 ಜಿಲ್ಲೆಗಳಲ್ಲಿ ಹಬ್ಬು ರೇ. ಆ ಕಬ್ಬಿಗೆ ಬೆಲೆ ಕೊಡೋ ಯೋಗ್ಯತೆ ಇಲ್ಲ ಆ ಕೇಂದ್ರ ಸರ್ಕಾರಕ್ಕೂ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಇಲ್ಲ. ನೀವುಗಳು ಇಂಡಸ್ಟ್ರಿಯಲ್ ಹಬ್ಬು ನಿಮ್ಮ ರಿಯಲ್ ಎಸ್ಟೇಟ್ ಮಾಡಕ್ಕೆ ಆ ರೈತರ ಲ್ಯಾಂಡ್ ಅನ್ನ 5,000 ಎಕರೆ ಕಿತ್ಕೊಳೋದು, ಅದರಲ್ಲಿ 4,800 ಎಕರೆ ಬರೀ ರಿಯಲ್ ಎಸ್ಟೇಟ್ ಕಿತ್ಕೊಳೋದು, ದುಡ್ಡಿಗೆ ಮಾರ್ಕೊಳೋದು, ಡಿನೋಟಿಫೈ ಮಾಡ್ಕೊಳೋದು. ಅದರಲ್ಲಿ 100 ಎಕರೆನೋ 200 ಎಕರೆನೋ ಇಂಡಸ್ಟ್ರಿ ಮಾಡೋದು ಅಲ್ಲ ರೀ. ಈವನ್ ಅಗ್ರಿಕಲ್ಚರ್ ಇಸ್ ಅನ್ ಇಂಡಸ್ಟ್ರಿ. ನಮ್ಮ ರೈತರಿಗೆ ಬೆಳೆದಿರುವಂತ ಪ್ರಾಡಕ್ಟ್ಗೆ ಒಳ್ಳೆ ಬೆಲೆ ಕೊಡಿ. ಅವರ ಪ್ರಾಡಕ್ಟ್ಗಳಿಗೆ ಫ್ಯಾಕ್ಟರಿಗಳ ಅವ್ರ ಪ್ರಾಡಕ್ಟ್ಗಳಿಗೆ ಸರ್ಕಾರ ಉತ್ತೇಜನ ಕೊಟ್ಟು ಅದನ್ನ ಕೊಂಡ್ಕೊಳ್ಳಿ. ಏನೂ ಮಾಡಲ್ಲ, ಬೆಲೆ ಕೊಡಲ್ಲ. ಇಂಡಸ್ಟ್ರಿಯಲ್ ಹಬ್ಬ ಏನಕ್ಕೆ? ಇಂಡಸ್ಟ್ರಿಯಲ್ ಹಬ್ಬ ರೈತರು ತಮ್ಮ ಜಮೀನನ್ನ ಕರ್ನಾಟಕದಲ್ಲಿ ಯಾವುದೇ ಇವ್ರು ಮಾಡುವಂತ ಇಂಡಸ್ಟ್ರಿಯಲ್ ಹಬ್ಬಗಳು ಬೇಕಾಗಿಲ್ಲ. ಆಲ್ರೆಡಿ ನಮ್ಮ ಹತ್ರ 1.5 ಲಕ್ಷ 1.5 ಲಕ್ಷ ಎಕರೆ ಇಂಡಸ್ಟ್ರಿಯಲ್ ಹಬ್ ಇದೆ. ಇದರ ಕಾಂಟ್ರಿಬ್ಯೂಷನ್ ನಮಗೆ ಗೊತ್ತಾಗಬೇಕು. ಆಮೇಲೆ ಇದರಲ್ಲಿ ಎಷ್ಟು ಸ್ಕ್ಯಾಮ್ ನಡೆದಿದೆ KIDB ಇಂದ ನಮಗ್ ಗೊತ್ತಾಗಬೇಕು. ಇಂಡಸ್ಟ್ರಿಗೆ ಅಂತ ತಗೊಂಡು ನೀವು ಮಾಡ್ತಾ ಇರುವಂತ ದಂಧೆಗಳ ಬಗ್ಗೆ ರೈತರಿಗೆ ಗೊತ್ತಾಗಬೇಕು. ಕರ್ನಾಟಕದಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಹಬ್ ಬೇಡ. 1.5 ಲಕ್ಷ ಎಕರೆ ಇಂಡಸ್ಟ್ರಿ ಹಬ್ ಇದೆ. ಅದರ ಲೆಕ್ಕಾಚಾರ ಮೊದಲು ಕೊಡಿ ನಮಗೆ. ಆಮೇಲೆ ರೈತರ ಜಮೀನ ಕಿತ್ಕೊಳೋದು, ಏರ್ಪೋರ್ಟ್ ಕೊಡೋದು, ರೈತರ ಜಮೀನ್ ಕಿತ್ಕೊಳೋದು, ರಿಂಗ್ ರೋಡ್ ಕೊಡೋದು, ರೈತರ ಜಮೀನ್ ಕಿತ್ಕೊಳೋದು, ಇಂಡಸ್ಟ್ರಿ ಅಂತ ಕೊಟ್ಟು ಅದನ್ನ ಸ್ಕ್ಯಾಮ್ ಮಾಡೋದು. ರೈತರ ಜಮೀನ ರಿಯಲ್ ಎಸ್ಟೇಟ್ ಮಾಡಕ್ಕೆ ಇವ್ರುಗಳು ಕೊಡೋ ಅಂತ ಸ್ಕೀಮ್ಗಳ ಹೆಸರು 6 ಜಿಲ್ಲೆಗಳಲ್ಲಿ ಹಬ್ಬಂತೆ. ಯಾವ ಹಬ್ಬರಿ? ಆ ರೈತರು ಬೆಳೆದಿರೋ ಕಬ್ಬಿಗೆ ಬೆಲೆ ಕೊಡೋ ಯೋಗ್ಯತೆ ಇಲ್ಲದಂತ ನಿಮ್ಮಂತ ನಾಲಾಯಕಗಳು ರೈತರ ಜಮೀನ್ ಕಿತ್ಕೊಂಡು ಇಂಡಸ್ಟ್ರಿಗಳು ಮಾಡಿ. ಬೆಂಗಳೂರಲ್ಲಿ ಪ್ರತಿ 3ನೇ ಮನೇಲಿ ಕ್ಯಾನ್ಸರ್ ಇದೆ. ಹಳ್ಳಿನಲ್ಲೂ ಕ್ಯಾನ್ಸರ್ ಬರ್ತಾ ಇದೆ. ಕಾರಣ ಪೊಲ್ಯೂಷನ್. ನೀವು ಮಾಡ್ತಾ ಇರುವಂತ ಅನ್ಸೈಂಟಿಫಿಕ್ ಅಂಡ್ ಅನ್ಆರ್ಗನೈಸ್ಡ್ ಡೆವಲಪ್ಮೆಂಟ್ ಏನಿದೆ, ಅದರಿಂದ ಜನಗಳಿಗೆ ಕ್ಯಾನ್ಸರ್ಗಳು ಬರ್ತಾ ಇದೆ, ರೋಗಗಳು ಬರ್ತಾ ಇದೆ. ರೈತರು ಜಮೀನ್ ಕಳ್ಕೊಂಡು ಬೀದಿ ಬಿಕಾರಿಗಳಾಗ್ತಾ ಇದಾರೆ.
ಬೆಳೆದಿರುವ ಬೆಳೆಗೆ ನೀವುಗಳು ಬೆಲೆ ಕೊಡಕ್ಕೆ ಯೋಗ್ಯತೆ ಅಲ್ಲ. ನೆನ್ನೆ ಮುಧೋಳಲ್ಲಿ 40 ಟ್ರ್ಯಾಕ್ಟರ್ 80 ಕೋಟಿ ಕಬ್ಬನ್ನ ಬೆಂಕಿ ಇಟ್ಟಿದ್ದಾರೆ. ಯಾರ ಮನೆ ಹಾಳಾಗ್ಬೇಕು? ಆ ರೈತರು ಮೊದಲೇ ಸಾಲದಲ್ಲಿದ್ದಾರೆ. ಅವರ 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 ಇದನ್ನ ತಗೊಂಡು, ಹಾಗಾಗಿ ಕರ್ನಾಟಕದ ರೈತರು ಸಾರಾ ಸಗಟಾಗಿ ಯು ಶುಡ್ ಅಪೋಸ್. ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಹಬ್ ಮಾಡ್ತೀನಿ ಅಂತಂದ್ರೆ ಅಪೋಸ್ ಮಾಡಿ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹಬ್ ಮಾಡ್ತೀನಿ, ಹಬ್ಬಲ್ರಿ. ಕಬ್ಬು ಬೆಳೆದ್ರೆ ಕಬ್ಬಿಗೆ ಬೆಲೆ ಕೊಡೋ ಯೋಗ್ಯತೆ ಇಲ್ಲ. ಇವರು ಹಬ್ಬ ಇಂಡಸ್ಟ್ರಿಯಲ್ ಹಬ್ಬ ಅಂತಂದ್ರೆ ನಿಮ್ಮ ಜಮೀನನ್ನ ಕಡಿಮೆ ರೇಟ್ ಕಿತ್ಕೊಂಡು ಅದನ್ನ ಯಾವನನ್ನ ಟೋಪಿ ಹಾಕೋನ್ಗೆ BPL ಇಂಡಿಯಾ ಲಿಮಿಟೆಡ್ ಇಲ್ಲ ರನ್ಯ ರಾವ್ ಕೊಟ್ಟಿದ್ದಾರೆ 10 ಎಕರೆ. ಜೈಲಲ್ಲಿರೋ ಸ್ಮಗಲರ್ಗೆ 10 ಎಕರೆ ಕೊಟ್ಟವ್ರೆ ಅಲ್ರಿ. ಇವರು ರೈತರ ಜಮೀನ್ ಕಿತ್ಕೊಂಡು ಬರೀ ಸ್ಕ್ಯಾಮ್ ಮಾಡದೆ ಕೆಲಸ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಕರ್ನಾಟಕಕ್ಕೆ ಇನ್ಯಾವ ಇಂಡಸ್ಟ್ರಿಯಲ್ ಹಬ್ಬ ಬೇಡ. ಯಾಕೆ ಅಂತಂದ್ರೆ 1.5 ಲಕ್ಷ ಎಕರೆ ಇಂಡಸ್ಟ್ರೀಸ್ ಇದೆ. ಈ ಇಂಡಸ್ಟ್ರಿ ಲೆಕ್ಕಾಚಾರ ಆಗಬೇಕು. ಈ ಇಂಡಸ್ಟ್ರಿಗಳ ಈ 1.5 ಲಕ್ಷ ಎಕರೆನಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ, ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ, ನಮ್ಮ ರಾಜ್ಯದ ಜನತೆ ಗೊತ್ತಾಗಬೇಕು. ತದನಂತರ ಮಾಡಿ ಹೊರತು ಕುಮಾರಸ್ವಾಮಿ ನಿನ್ನ ಇಂಡಸ್ಟ್ರಿ ಹಬ್ಬನು ಬೇಡ. ಮನೆಯಲ್ಲಿ ಕ್ಯಾನ್ಸರ್ ಇದೆ ಕುಮಾರಸ್ವಾಮಿ. ನೀವೇನೋ ಇಂಪೋರ್ಟೆಡ್ ವಾಟ್ರು, ಹಿಮಾಲಯನ್ ವಾಟ್ರು, ಇಂಪೋರ್ಟೆಡ್ ಗಾಳಿ, ಆಮೇಲೆ ಇದ್ರಲ್ಲೇನೋ ಒಡಕಲ್ಲ ನಿಮ್ಮ ಏನಪ್ಪಾ ಅದು ಕೆಂಗೇರಿನಲ್ಲಿ ಕೆಂಗೇರಿ ರಾಮನಗರ ಬಾರ್ಡರ್ ಅಲ್ಲಿ ಒಂದು 50 ಎಕರೆ ಜಾಮನ್ 50 ಎಕರೆ ಫಾರ್ಮ್ ಹೌಸ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಒಳ್ಳೆ ಗಾಳಿ ಕುಡ್ಕೊಂತೀರಾ. ಜನರಿಗೆ ಇಲ್ಲಿ ಗಾಳಿ ಕುಡ್ದು ಬರೀ ಕ್ಯಾನ್ಸರ್ ಬರ್ತಾ ಇದೆ. ಕ್ಯಾನ್ಸರ್ ಆಸ್ಪತ್ರೆ ಕತೆ ಕೇಳ್ಬಿಟ್ರೆ ಅಂತೂ, ಕಿದ್ವಾಯಿ ಕತೆ ಕೇಳ್ಬಿಟ್ರೆ ಅಂತೂ ನಾವ್ ಯಾರು ಕೂಡ ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಟೇಕ್ ಇಟ್. ಮೊನ್ನೆ ಕರ್ನಾಟಕ ಮಹಿಳಾ ಆಯೋಗದ ಮೇಡಮ್ ಅವರು ಮೊನ್ನೆ ಭೇಟಿ ಕೊಟ್ಟಿದ್ದಾರೆ. ಅವರು ಭೇಟಿ ಕೊಟ್ಟಾಗ ನಮ್ಗೆ ಅವರು ಭೇಟಿ ಕೊಟ್ಟಿದ್ರ ಬಗ್ಗೆ ನಮ್ಗೇನು ತಕರಾಲಿಲ್ಲ. ಕಾರಣ ಯಾಕೆ ಅಂತಂದ್ರೆ ಎಸ್ ಡೆಲಿಟೆಡ್ ದ ಪೇಜ್ ನಿಮಗೆ ತೋರ್ಸೋಣ ಅಂತಿದ್ದೆ. ನೆನೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಆಗಿದೆ. ಕಾರಣ ಯಾಕೆ ಅಂತಂದ್ರೆ ಅವರು ಕಿದ್ವಾಯಿಗೆ ಭೇಟಿ ಕೊಟ್ಟಿದ್ದಾರೆ. ಒಂದು ಕಿದ್ವಾಯಿಗೆ ಭೇಟಿ ಕೊಡಬೇಕು ಅಂತಂದ್ರೆ ಕರ್ನಾಟಕ ಮಹಿಳಾ ಆಯೋಗದ ಇಂಟರ್ನಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದೂರುಗಳಿರಬೇಕು. ಇಲ್ಲ ಅಂತಂದ್ರೆ ಕೊಡ್ಲಿ, ಪರವಾಗಿಲ್ಲ. ಇವನ್ ಭೇಟಿ ಕೊಟ್ಟಿದ್ದು ನಮ್ಗೇನ್ ಸಮಸ್ಯೆ ಇಲ್ಲ. ಅಲ್ಲಿನ ಡಾಕ್ಟರ್ ನವೀನ್, ಕಿದ್ವಾಯಿ ಡಾಕ್ಟರ್ ನವೀನ್ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಾಗ ಬರಿಗೈಯಲ್ಲಿ ಆತನು ಬರಿಗೈ, ಆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರಿಗೈ. ಆಮೇಲೆ ಪೇಷಂಟ್ಗಳನ್ನ ಭೇಟಿ ಮಾಡಕ್ಕೆ ಗುಂಪಲ್ಲಿ ಹೋಗಿದ್ದಾರೆ, ವಿಚ್ ಇಸ್ ರಿಸ್ಟ್ರಿಕ್ಟೆಡ್ ಬೈ ಆಸ್ ಪರ್ ದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ. ಒಂದು ಕ್ಲಿನಿಕ್ ಅನ್ನ, ಹಾಸ್ಪಿಟಲ್ ಅನ್ನ ಸಾರ್ವಜನಿಕರು ಭೇಟಿ ಕೊಡಬೇಕಾದ್ರೆ ಒಂದಷ್ಟು ಷರತ್ತುಬದ್ಧಗಳ ನಿಯಮಗಳನ್ನ ಪಾಲಿಸಬೇಕು. ಅದು ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗೂ ಕೂಡ ಅನ್ವಯಿಸುತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ದು ಆ ಕಿದ್ವಾಯಿ ಸಂಸ್ಥೆಯ ಡೈರೆಕ್ಟರ್ ಡಾಕ್ಟರ್ ನವೀನ್ ಅವರ ಜವಾಬ್ದಾರಿ ಆಗಿದೆ. ಡಾಕ್ಟರ್ ನವೀನ್ಗೆ ಅದೆಲ್ಲ ತಲೆನೇ ಓಡಲ್ಲ. ಏನಕ್ಕೆ ಅಂತಂದ್ರೆ, ಅಯ್ಯೋ ನಾಗಲಕ್ಷ್ಮಿ ಚೌಧರಿ ಅವ್ರು ಬಂದಿದ್ರೆ ಮಹಿಳಾ ಕಮಿಷನ್ ಅಂತೇಳಿ ಈ ನೆವರ್ ಡಿಮ್ಯಾಂಡೆಡ್ ದ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಗ್ಲೌಸ್ ಹಾಕೋಣಕ್ಕೆ ಹೇಳಿಲ್ಲ. ಅವ್ರ ಜೊತೆನಲ್ಲಿ ಒಂದು 20-30 ಜನ ಇದ್ರು, ಯಾರು ಕೂಡ ಗ್ಲೌಸ್ ಹಾಕಿಲ್ಲ, ಮಾಸ್ಕ್ ಹಾಕಿಲ್ಲ, ಆಪ್ರೋನ್ ಹಾಕಿಲ್ಲ, ಸ್ಯಾನಿಟೈಸ್ ಚಪ್ಪಲಿ ಹಾಕಿಲ್ಲ. ಕಾರಣ ಯಾಕೆ ಅಂತಂದ್ರೆ ಕ್ಯಾನ್ಸರ್ ಪೇಷಂಟ್ಗಳ ಇಮ್ಯುನಿಟಿ ಏನಿದೆ, ರೋಗವನ್ನ ತಡೆಗಟ್ಟುವಂತ ಶಕ್ತಿ 70-80% ಇಳಿದೋಗುತ್ತೆ. ಕಾರಣ ಯಾಕೆ ಅಂತಂದ್ರೆ ಅವರು ಕೀಮೋಥೆರಪಿಗೆ ಒಳಗಾಗ್ತಾರೆ. ಆಮೇಲೆ ಅವ್ರಿಗೆ ಈಸಿಯಾಗಿ ರೋಗ ಅಟ್ಯಾಕ್ ಆಗುತ್ತೆ. ಅಂತ ಜಾಗದಲ್ಲಿ ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದ್ರೆ ಅವ್ರಿಗೆ ಆಪ್ರೋನ್ ಕೊಡಬೇಕು, ಅವ್ರಿಗೆ ಗ್ಲೌಸ್ ಕೊಡಬೇಕು, ಅವ್ರಿಗೆ ಸ್ಯಾನಿಟೈಸ್ ಚಪ್ಪಲಿ ಕೊಡಬೇಕು. ಜೊತೆನಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳನ್ನ ಫೋಟೋ ಮತ್ತೆ ವಿಡಿಯೋ ತೆಗಿಬಾರ್ದು ಅಂತ ಹೇಳೋ ಅಂತ ಕಾಮನ್ ಸೆನ್ಸ್ ಇಲ್ಲದಂತ ಒಬ್ಬ ಕಿದ್ವಾಯಿ ಡೈರೆಕ್ಟರ್ ಡಾಕ್ಟರ್ ನವೀನ್ ಅಡ್ಮಿನಿಸ್ಟ್ರೇಟ್ ಆಗೋದು ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲ ರೀ. ನಿಜವಾಗ್ಲೂ ನೀವು ಅಡ್ಮಿನಿಸ್ಟ್ರೇಟ್ ಆಗಿದ್ರೆ ಆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹೇಳಬೇಕಾಗಿತ್ತು, ಮೇಡಮ್ ಗ್ಲೌಸ್ ಹಾಕೊಳ್ಳಿ, ಆಪ್ರೋನ್ ಹಾಕೊಳ್ಳಿ, ಸ್ಯಾನಿಟೈಸ್ ಚಪ್ಪಲಿ ಹಾಕೊಳ್ಳಿ, ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ, ಎಲ್ಲ ಹಾಕೊಂಡು ಹೆಡ್ ಗೇರ್ ಹಾಕೊಳ್ಳಿ. ಏನು ಅವರು ಹಾಕಿಲ್ಲ, ಅವ್ರ ಜೊತೆಲಿ ಬಂದಂತ 20-30 ಜನನು ಹಾಕಿಲ್ಲ. ಅದ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದು ಆಸ್ಪತ್ರೆ ಎಲ್ಲ ಸಂತೆ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಿದ್ವಾಯಿ ವಾರ್ಡ್ ಏನಿದೆ, ಫಿಮೇಲ್ ವಾರ್ಡ್ ಏನಿದೆ, ಅದೊಂದು ರೀತಿ ಸಂತೆ. ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಗಳು ರೋಗಕ್ಕೆ ಜಾಸ್ತಿ ಜಲ್ದಿ ತುತ್ತಾಗ್ತಾರೆ, ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಆ ಕಿದ್ವಾಯಿ ನಡೆಸ್ತಾ ಇರುವಂತ ಡಾಕ್ಟರ್ ನವೀನ್ಗೆ ಇಲ್ಲೇ ಇಲ್ಲ. ಇದ್ದಿದ್ರೆ ಅಲ್ಲಿ ಬಂದಂತವ್ರಿಗೆ ಗ್ಲೌಸ್, ಹೆಡ್ ಗೇರು, ಮಾಸ್ಕ್, ಆಪ್ರೋನು, ಸ್ಯಾನಿಟೈಸ್ ಚಪ್ಪಲಿ, ಆಮೇಲೆ ಮೇಡಮ್ ಇದನ್ನ
ಸೋಷಿಯಲ್ ಮೀಡಿಯಲ್ಲಿ ಹಾಕ್ಲಿಕ್ಕೆ ತಾವು ರೆಕಾರ್ಡ್ ಮಾಡ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಿವ್ ರೈಟ್ ಟು ಪ್ರೈವೇಸಿ. ಒಬ್ಬ ಕ್ಯಾನ್ಸರ್ ವ್ಯಕ್ತಿಯನ್ನ ನೀವು ಹೋಗಿ ತಬ್ಬಿಕೊಂಡು ಮಾತಾಡಿಸ್ಕೊಂಡು ವಿಡಿಯೋ ಮಾಡ್ತೀರಾ ಅಂತಂದ್ರೆ ಆ ವ್ಯಕ್ತಿಯ ಮುಖ ಇಡೀ ಪ್ರಪಂಚಕ್ಕೆ ಪರಿಚಯ ಆಗುತ್ತೆ. ಅಲ್ಲಿಗೆ ಆ ಕ್ಯಾನ್ಸರ್ ಪೇಷಂಟ್ ಇರೋಂತವ್ರು ಎಲ್ಲರಿಗೂ ಗೊತ್ತಾಗತ್ತೆ. ಅವ್ರಿಗೂ ಕೂಡ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಪ್ರೈವೇಸಿ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷರೇ ಮತ್ತೆ ಕಿದ್ವಾಯಿ ಡೈರೆಕ್ಟರ್ ಡಾಕ್ಟರ್ ನವೀನ್, ಡಾಕ್ಟರ್ ಶೋಭಾ, ನೀವುಗಳೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯು ಆರ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾವುದೇ ವ್ಯಕ್ತಿಗೆ ಸಂವಿಧಾನಿಕವಾದಂತಹ ಹಕ್ಕಿರ್ತದೆ. ಜಸ್ಟ್ ಬಿಕಾಸ್ ಅವ್ರ ಕಿದ್ವಾಯಲ್ಲಿ ಪೇಷಂಟ್ ಅಂದ್ ಮಾತ್ರಕ್ಕೆ ಆಯೋಗದ ಅಧ್ಯಕ್ಷರು ಬಂದ್ರೆ 2-3 ಕ್ಯಾಮ್ರಾ ಎತ್ಕೊಂಡು ನೀವುಗಳು ಅವ್ರನ್ನ ಶೂಟ್ ಮಾಡಕ್ ಹೆಂಗ್ ಬಿಟ್ಟೆ ಡಾಕ್ಟರ್ ನವೀನ್? ಕಿದ್ವಾಯಿ ಡೈರೆಕ್ಟರ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಕಿದ್ವಾಯಿ ಆಡಳಿತವನ್ನ ತಿಳ್ಕೊಳ್ಬೇಕಾದ್ದು ನಿಮ್ಮ ಕೆಲಸ. ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಅಷ್ಟು ದೊಡ್ಡ ಕಿದ್ವಾಯಿ ಸಂಸ್ಥೆನ ಒಬ್ಬ ಡೈರೆಕ್ಟರ್ ಆಗಿ ಡಾಕ್ಟರ್ ನವೀನ್ ತಾವ್ ಹೇಗ್ ನಡೆಸ್ತೀರಾ? ಯು ಶುಡ್ ಆನ್ಸರ್ ಬಿಕಾಸ್ ಐ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಕಿದ್ವಾಯಿ ಡೈರೆಕ್ಟರ್ ನವೀನ್. ಡಾಕ್ಟರ್ ಶೋಭಾ, ನಿಮ್ಮ ಮೇಲೆ ಕ್ರಮ ಆಗ್ಬೇಕು. ಅವ್ರಿಗೇನೋ ಬಿಡಿ, ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಕೊಂಬಿಡೋಣ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಅನ್ಕೊಂಬಿಡೋಣ. ಗೊತ್ತಿಲ್ಲ ಅಂದ್ಮೇಲೆ ತಿಳಿಸಬೇಕಾದ್ದು, ಅವ್ರಿಗೆ ಪ್ರೊಟೆಕ್ಷನ್ ಗೇರ್ಸ್ ಗಳನ್ನ ಕೊಡಬೇಕಾದ್ದು ಡಾಕ್ಟರ್ ನವೀನ್ ಡೈರೆಕ್ಟರ್. ನಿನ್ನ ಕೆಲಸ ಆಗಿತ್ತು, ನಿನ್ನ ಕೆಲಸ ಸಂಪೂರ್ಣವಾಗಿ ಮಾಡಿಲ್ಲ. ದಟ್ಸ್ ದ ರೀಸನ್ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಡಾಕ್ಟರ್ ನವೀನ್, ಕಿದ್ವಾಯಿ ಡೈರೆಕ್ಟರ್. ಡಾಕ್ಟರ್ ಶೋಭಾ, ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಗೈನೋ ಆಂಕಾಲಜಿ, ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು. ಓಕೆ, ಜೊತೆನಲ್ಲಿ ಆ ಕಿದ್ವಾಯಿನಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳ ವಿಡಿಯೋವನ್ನ ಶೂಟ್ ಮಾಡಿ ಒಬ್ಬರಿಗೊಬ್ರು ನೀವು ತಬ್ಬಿಕೊಂಡು ವಿ ಡೋಂಟ್ ಅಕ್ಕರೆ ಮಾಡೋದು, ಅವ್ರ ಬಗ್ಗೆ ಅನುಕಂಪ ತೋರಿಸೋದು ತಪ್ಪಲ್ಲ. ಆದ್ರೆ ಅನುಕಂಪವನ್ನ ವಿಡಿಯೋ ಮಾಡಿ ಕ್ಯಾನ್ಸರ್ ಪೇಷಂಟ್ ಗಳ ಐಡೆಂಟಿಟಿಯನ್ನ ಪ್ರಪಂಚಕ್ಕೆ ತೋರಿಸೋದು, ಇಟ್ ಇಸ್ ನಾಟ್ ಓನ್ಲಿ ಅನ್ ಅಫೆನ್ಸ್, ಇಟ್ಸ್ ಎ ಕ್ರೈಮ್. ಅಂಡ್ ಯು ಆರ್ ಬ್ರೀಚ್ಡ್ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಪ್ರೈವೇಸಿ ಬ್ರೀಚ್ ಆಗಿದೆ. ಒಬ್ಬ ಪೇಷಂಟ್ ನನ್ನ ವಿಡಿಯೋ ಶೂಟ್ ಮಾಡಬೇಡಿ ಅಂತ ಹೇಳಕ್ಕಾಗತ್ತೇನ್ರಿ ಡಾಕ್ಟರ್ ನವೀನ್? ಇಫ್ ಯು ಕಾಂಟ್ ಫಾಲೋ ದ ರೂಲ್ಸ್, ಹೌ ಕಮ್ ಯು ಆರ್ ಸಿಟಿಂಗ್ ಇನ್ ದಟ್? ಆ ಡೈರೆಕ್ಟರ್ ಕುರ್ಚಿಲಿ ಎಂದ್ರಿ ಕೂತಿದ್ದೀರಾ ಕಿದ್ವಾಯಿನಲ್ಲಿ? ಒಬ್ಬ ಪೇಷಂಟ್ ಕಿದ್ವಾಯಿ ಎಂಟ್ರಿ ಆದ್ರೆ ಚೇರ್ ಕಾಸು ಕೊಡ್ಬೇಕು, ಬೆಡ್ ಕಾಸು ಕೊಡ್ಬೇಕು, ರೆಕಾರ್ಡ್ ಕಾಸು ಕೊಡ್ಬೇಕು, ಸ್ಕ್ಯಾನಿಂಗ್ ಕಾಸು ಕೊಡ್ಬೇಕು, ಬ್ಲಡ್ ಲಂಚ ಕೊಡಿ. ಲಂಚ 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 ಲಂಚ. ಕಿದ್ವಾಯಿನಲ್ಲಿ ಬರೀ ಲಂಚ ಬಿಟ್ರೆ ಬೇರೆ ಏನೂ ಇಲ್ಲ. ಎಷ್ಟು ಜನ ನನ್ನ ಹತ್ರ ಬಂದು ರಿಪೋರ್ಟ್ ಮಾಡಿದ್ದಾರೆ. ಆ ಲಂಚವನ್ನ ತಗೊಂಡು ಆ ಕಿದ್ವಾಯಿನ ಹೆಂಗ್ರಿ ನಡೆಸ್ತೀರಾ? ವಿ ನೋ ಇಟ್ ಇಸ್ ಅನ್ ಆಟೋನಮಸ್ ಬಾಡಿ. ಅದನ್ನ ಸೃಷ್ಟಿ ಮಾಡಿದ್ದು ಸಂಶೋಧನೆ ಮಾಡ್ಲಿಕ್ಕೆ, ಕ್ಯಾನ್ಸರ್ ರೋಗಿಗಳ ನಂಬರ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ. ಇವತ್ತು ಬೆಂಗಳೂರಿನ ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ. ಪೊಲ್ಯೂಷನ್ ಎಕ್ಕುಟ್ಟೋಗಿದೆ. ಸರ್ಕಾರ ಡೆವಲಪ್ಮೆಂಟ್ ಅನ್ನ ಹೆಸರಲ್ಲಿ ಬೆಂಗಳೂರನ್ನ ಸರ್ವನಾಶ ಮಾಡಿದೆ. ಒಂದು ರೆಕಮೆಂಡೇಶನ್ ಇಲ್ಲ. ನಿಮ್ಮ ಸಂಸ್ಥೆಯಿಂದ ಸಂಶೋಧನೆ ಮಾಡಿ ಸರ್ಕಾರಕ್ಕೆ ಯಾವುದೇ ರೆಕಮೆಂಡೇಶನ್ ಇಲ್ಲ. ಇನ್ನು ಏನಕ್ಕೋಸ್ಕರ ಸಂಶೋಧನಾ ಕೇಂದ್ರ ಅಂತ ಹಾಕೊಂಡಿದ್ರ? ಕಿತ್ತು ಬಿಸಾಕಿ ಆ ಕಿದ್ವಾಯಿ ಸಂಶೋಧನಾ ಕೇಂದ್ರ ಅಂತ. ವಿ ವಾಂಟ್ ದ ಇನ್ಸ್ಟಿಟ್ಯೂಷನ್ ಟು ಶುಡ್ ಬಿ ಅಕೌಂಟಬಲ್. ನೀವೇ ಆಪ್ರೋನ್ ಹಾಕೊಂಡಲ್ರಿ? ಅಲ್ಲ, ನಿನ್ನೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದ್ರೆ ಅವರು ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ಯಾಕ್ರಿ ಹೆಂಗ್ರಿ ಅಲೋ ಮಾಡಿದ್ರಿ? ರೇ ಡಾಕ್ಟರ್ ನವೀನ್, ಕಿದ್ವಾಯಿ ಡೈರೆಕ್ಟರ್, ನಿಮ್ಮ ಮೇಲೆ ಆಯಪ್ಪ ಒಬ್ಬ ಇದ್ದಾನೆ. ಯಾರದು? ಪ್ರಿನ್ಸಿಪಲ್ ಸೆಕ್ರೆಟರಿ, ವಾಟ್ಸ್ ಇಸ್ ನೇಮ್? ಮೊಹಮ್ಮದ್ ಮೊಹಸಿನ್. ಗಾಡ್ ಶುಡ್ ಹೆಲ್ಪ್ ದಿಸ್ ಹೆಲ್ತ್ ಡಿಪಾರ್ಟ್ಮೆಂಟ್. ಆತ ಒಬ್ಬ IAS ಆಗಿ ಅಲ್ಲಿ ಕೂತ್ಕೊಂಡು, ಆಮೇಲೆ ಡಾಕ್ಟರ್ ಸುಜಾತ ಮೇಡಮ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಏನ್ರಿ ಮಾಡ್ತಾ ಇದ್ದಾರೆ ಮೇಡಮ್? ಡಾಕ್ಟರ್ ಶೋಭಾ ಅವರೇ ಹೋಗಿ ಹೇಳಿ. ಡಾಕ್ಟರ್ ಸುಜಾತ, ನಿಮ್ಮನ್ನ ರಿಟೈರ್ಡ್ ಆದ್ಮೇಲೂ ಕೂಡ ಸಿದ್ದರಾಮಯ್ಯನವರು ನಿಮ್ಗೆ ಕೆಲಸ ಕೊಟ್ಟು ಅಲ್ಲಿ ಕುಣಿಸ್ಕೊಂಡಿದ್ದಾರೆ. ಆ ಕಿದ್ವಾಯಿನಲ್ಲಿ ಹೆಜ್ಜೆಗೂ ಕೂಡ ಲಂಚ 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 ಲಂಚ. ಅಲ್ಲಿರೋ ಪೇಷಂಟ್ಗಳು ಕಾಲಿಟ್ಟು ಅಂತಂದ್ರೆ, ಓ ಕಿದ್ವಾಯ, ಇದು ನಮ್ಮ ಕೊನೆಯ ಜರ್ನಿ, ಒಳಗಡೆ ಬಂದಿದೀವಿ, ಇಲ್ಲಿ ಬದುಕ್ತೀವೋ ಸಾಯ್ತೀವೋ ಗೊತ್ತಿಲ್ಲ. ಆಮೇಲೆ ಇಲ್ಲಿವರೆಗೂ ಕೂಡ ಕಿದ್ವಾಯಿನಲ್ಲಿ ಸಾಯುವಂತ ಯಾರು ಸಾಯ್ತಾರೆ ಅವ್ರಗಳಿಗೆ ದರ್ ಇಸ್ ನೋ ಒಡ್ಕೊಲ್ಲ ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಅಂತ ಆಟೋಸ್ಪಿ ಅಂತ ಮಾಡ್ಬೇಕಾಗುತ್ತೆ. ವಾಟ್ ಇಸ್ ಕ್ಲಿನಿಕಲ್ ಆಟೋಸ್ಪಿ? ಆ ವ್ಯಕ್ತಿ ಹೆಂಗೆ ಸತ್ತ ಅಂತ ತಿಳ್ಕೊಳ್ಬೇಕು, ಆಮೇಲೆ ಅದನ್ನ ಮಾಡ್ಲೇಬೇಕು. ಕಿದ್ವಾಯಿನಲ್ಲಿ ಕ್ಲಿನಿಕಲ್ ಆಟೋಸ್ಪಿ ಮಾಡಲ್ಲ. ಕಾರಣ ಯಾಕೆ ಅಂತಂದ್ರೆ ಅವ್ರು ಹೆಂಗ್ ಸತ್ರು ಅಂತ ರೆಕಾರ್ಡ್ ಆಗುತ್ತೆ. ಇದು ಕೂಡ ಆರೋಪ ಇದೆ. ಕ್ಲಿನಿಕಲ್ ಆಟೋಸ್ಪಿ ಮಾಡಲ್ಲ, ಅಕೌಂಟಬಿಲಿಟಿ ಇಲ್ಲ. ಚೇರ್ ಬೇಕಾದ್ರೆ ಲಂಚ, ಬ್ರೆಡ್ ಲಂಚ, ರೆಕಾರ್ಡ್ ಲಂಚ, ಡಯಾಗ್ನೋಸಿಗ್ ಲಂಚ, ಬೆಡ್ ಲಂಚ, ಟ್ರೀಟ್ಮೆಂಟ್ ಲಂಚ, ನಿಮಗೆ ಕರೆಂಟ್ ಕೊಡ್ಬೇಕಾದ್ರೆ ಲಂಚ, ಲಂಚ ಲಂಚ ಲಂಚ. ಕಿದ್ವಾಯಿ ತುಂಬಾ ಬರೀ ಲಂಚ. ಆದ್ರೂ ಕೂಡ ಸರ್ಕಾರ ಆರಾಮಾಗಿದೆ, ಅದ್ರ ಡೈರೆಕ್ಟರ್ ಆರಾಮಾಗಿ ಓಡ್ಕೊಂಡಿದ್ದಾರೆ. ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್ ಡಾಕ್ಟರ್ ನವೀನ್.
ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್. ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಹಸಿನ್ ಈ ಸೈಲೆಂಟ್ಲಿ ಸಿಟ್ಟಿಂಗ್ ಅಂಡ್ ವಾಚಿಂಗ್. ಇದ್ರ ಮೇಲೆ ಆಕ್ಷನ್ ಮಾಡಬೇಕಾದಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂತ್ಕೊಂಡು ನೋಡ್ತಾರೆ. ಒಂದು, ಕ್ಯಾನ್ಸರ್ ಬರಬಾರ್ದು, ಬಂದ್ರೆ ಗುಣಮುಖ ಆಗಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬದುಕಿದ್ದು ಕೂಡ ಹೆಣ ಇದ್ದಂಗೆ. ಒಬ್ಬ ಕ್ಯಾನ್ಸರ್ ಪೇಷಂಟ್ ಗೋಸ್ತ್ರು ಒಂದು 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 ನರಕವನ್ನ ನೋಡ್ತಾನೆ ಒಬ್ಬ ಕ್ಯಾನ್ಸರ್ ಪೇಷಂಟ್. ಕಿದ್ವಾಯಿ ಅಂದ್ರೆ ಹೋಪ್ ಆಗ್ಬೇಕೇ ಹೊರತು ನಾವು ಸಾಯಕ್ಕೆ ಜಾಗ ಆಗ್ಬಾರ್ದು. ಕಿದ್ವಾಯಿ ಇವತ್ತು ಸಂಶೋಧನಾ ಕೇಂದ್ರ ಅಂತ ಹೇಳ್ಕೊಂಡು ನೀವು ಸಂಶೋಧನೆ ಮಾಡಲ್ಲ, ಆರ್ಟಿಕಲ್ಸ್ ಪಬ್ಲಿಕೇಶನ್ಸ್ ಆಗಲ್ಲ. ಪಬ್ಲಿಕೇಶನ್ಸ್ ಆದ್ರೆ ಕರ್ನಾಟಕದಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ನಿಮ್ಮ ಹತ್ರ ಉತ್ತರ ಇದೆಯಾ ಡಾಕ್ಟರ್ ನವೀನ್? ನಮಗೆ ಗೊತ್ತಿದೆ ನಿಮ್ಮ 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 ಕಿದ್ವಾಯಿನಲ್ಲಿ ಉತ್ತರ ಇಲ್ಲ. ನೀವು ಪೇಷಂಟ್ಗಳನ್ನ ಸಾಯಕ್ಕೆ ಬಂದಿರೋ ಅಂತ ಇನ್ಸ್ಟ್ರೂಮೆಂಟ್ಗಳು ಅಂತ ಅನ್ಕೊಂಡಿದ್ದೀರಾ ಅಂತ ನಮ್ಗೆಲ್ಲ ಗೊತ್ತಿದೆ. ಕಿದ್ವಾಯ್ ಹಸ್ ಬಿಕಮ್ ಡೆಡ್ ಮ್ಯಾನ್ಸ್ ಲಾಸ್ಟ್ ಜರ್ನಿ. ಒಬ್ಬ ಸಾಯುವಂತ ವ್ಯಕ್ತಿ ಚೂಸ್ ಮಾಡ್ಕೊಳ್ಳುವಂತ ಜಾಗ ಆಗಿ ಕಿದ್ವಾಯ್ ಮಾರ್ಪಟ್ಟಿದೆ. ಕಿದ್ವಾಯ್ ಶುಡ್ ಬಿ ಎನ್ ಹೋಪ್. ಒಂದು ಕಿದ್ವಾಯ್ ಅನ್ನೋದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಹೋಪ್ ಆಗಿ ಬದಲಾವಣೆ ಬಗ್ಗೆ ಹೊರತು ಅಲ್ಲಿ ಕಿದ್ವಾಯಿಗೆ ಬಂದು ನಾನು ಸಾಯ್ತೀನಿ ಅನ್ನೋ ಮನೋಭಾವನೆ ರೋಗಿಗೆ ಬರಬಾರ್ದು. ಏನ್ ಬದಲಾವಣೆ ಆಗಿದೆ? ಅಟಾನಮಸ್ ಬಾಡಿ, ಸರ್ಕಾರ, ರಾಜ್ಯ ಸರ್ಕಾರ ಸಂಬಳ ಕೊಡುತ್ತೆ, ಕೇಂದ್ರ ಸರ್ಕಾರ ಫಂಡ್ಸ್ ಕೊಡುತ್ತೆ, ಇಂಟರ್ನ್ಯಾಷನಲ್ ಫಂಡ್ಸ್ ಬರುತ್ತೆ, ಯಾವುದಕ್ಕೂ ಲೆಕ್ಕಾಚಾರ ಇಲ್ಲ. ಆಮೇಲೆ ಇಲ್ಲಿ ಸಂಶೋಧನೆ ಅನ್ನೋದಕ್ಕೆ ಬೆಲೆನೇ ಇಲ್ಲ. ಪಬ್ಲಿಕೇಶನ್ ಎಷ್ಟು ಜನ ಮಾಡ್ತಾ ಇದ್ದೀರಾ? ಯಾರು ಮಾಡಿಲ್ಲ. ಆಮೇಲೆ ಕಿದ್ವಾಯಿ ನಡೆಸಲಿಕ್ಕೆ ಬೇಕಾದಂತ ವ್ಯವಸ್ಥಿತವಾದಂತ ವ್ಯವಸ್ಥೆ ಇದೆಯಾ? ಇದ್ದರೂ ಯಾಕೆ ಅಲ್ಲಿ ಲಂಚ ಅಂತ ಇದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕಾಗಿದೆ. ಡಾಕ್ಟರ್ ನವೀನ್, ದ ಡೇ ಐ ಬಿಕಮ್ ಸಿಎಂ ಐ ವಿಲ್ ರಿಪ್ ದ ಸ್ಕಿನ್. ಯಾಕೆ ಅಂತಂದ್ರೆ ಲಂಚ ಪೊಲೀಸವ್ರು ತಗೊಂಡಾಗ ಎಷ್ಟು ನೋವಾಗುತ್ತೆ, ಅದೇ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟ್ರು ಅಲ್ಲಿನ ಸಿಬ್ಬಂದಿ ತಗೊಂಡಾಗ ಚಾಕು ಎತ್ಕೊಂಡು ಹೃದಯಕ್ಕೆ ಹಾಕ್ದಂಗೆ ಅಷ್ಟು ನೋವಾಗುತ್ತೆ. ಕಿದ್ವಾಯಿನಲ್ಲಿ ನಡೀತಾ ಇರುವಂತ ಈ ಲಂಚಾವತಾರ ನಿಲ್ಲಬೇಕು. ಡಾಕ್ಟರ್ ನವೀನ್, ಯು ಆರ್ ದ ಡೈರೆಕ್ಟರ್ ಆಫ್ ದ ಕಿದ್ವಾಯ್. ಅಲ್ಲಿ ಲಂಚ ನಿಲ್ಲಬೇಕು. ದ ಲಂಚ ಶುಡ್ ಸ್ಟಾಪ್, ಅದರ್ವೈಸ್ ವಿ ವಿಲ್ ಆಕ್ಟ್ ಆನ್ ಯು. ಓಕೆ, ಬೀಯಿಂಗ್ ಎ ಡೈರೆಕ್ಟರ್ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್. ಅಂಡ್ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ ಬಳಿ ಸಾಕಷ್ಟು ಸಾಕ್ಷಿ ಇದೆ. ವಿ ಹ್ಯಾವ್ ಪ್ರೂಫ್ಸ್. ಅಂಡ್ ಕಿದ್ವಾಯ್ ಲಂಚದ ಒಂದು ಕಂತೆ ಆಗಿದೆ. ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೆ. ನಮ್ಗೆ ಅಲ್ಲಿರೋ ಜನಗಳನ್ನ ತಬ್ಕೊಂಡು ಅಲ್ಲಿರೋ ಕ್ಯಾನ್ಸರ್ ಪೇಷಂಟ್ಗಳನ್ನ ನೋಡಿಸ್ಕೊಂಡು ಅವರ ಪ್ರವೇಶಿನ ಬ್ರೀಚ್ ಮಾಡಿಕೊಂಡು ಅವರ ಲೈಫ್ ಅನ್ನ ಹಾಳು ಮಾಡುವಂತ ವ್ಯಕ್ತಿಗಳು ಬೇಕಾಗಿಲ್ಲ. ನಮಗೆ ಅವರ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡಿಕೊಂಡು ಅವರ ಹೆಲ್ತ್ ನ ಕ್ಯಾನ್ಸರ್ ಮುಕ್ತ ಮಾಡಿದ್ರೆ ನಿಜವಾಗ್ಲೂ ಕಿದ್ವಾಯ್ಗೆ ನಮ್ಮದೊಂದು ಸಲಾಂ. ಅದರ್ವೈಸ್ ಕಿದ್ವಾಯ್ ವಿಲ್ ಬಿಕಮ್ ಎ ಲಾಸ್ಟ್ ರಿಸಾರ್ಟ್ ಆಫ್ ಎ ಕ್ಯಾನ್ಸರ್ ಪೇಷಂಟ್ ಟು ಟೇಕ್ ಹಿಸ್ ಲೈಫ್ ಅವೇ. ಥ್ಯಾಂಕ್ಸ್ ಅ ಲಾಟ್. ರೀಸೆಂಟ್ ಆಗಿ ಐ ಥಿಂಕ್ ಹರೀಶ್ ರಾವ್ ಈ ಒಂದು ಫಿಲಂ ಇಂಡಸ್ಟ್ರಿಯ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಇಂದ ಸತ್ತ. ಅಲ್ಲಿ ಎಷ್ಟು ನೋವಾಗುತ್ತೆ. ಯಾಕಂದ್ರೆ ಐ ನೋ ದ ಪೇನ್ ವಾಟ್ ಒಬ್ಬ ವ್ಯಕ್ತಿ ಎಷ್ಟು ನೋವಾಗುತ್ತೆ ಅಂತ ನಮಗೆ ಗೊತ್ತಿದೆ. ಯಾಕಂದ್ರೆ ನನ್ನ ತಾಯಿ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಸತ್ರು. ಇವತ್ತು ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಿನ ಓವೇರಿಯನ್ ಕ್ಯಾನ್ಸರ್ ಇದೆ, ಗರ್ಭಕೋಶದ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ಸ್ ಇದೆ. ಕಾರಣ ಏನು? ನಿಮ್ಮ ಕಿದ್ವಾಯಿ ನಿಜವಾಗ್ಲೂ ಸಂಶೋಧನೆ ಮಾಡ್ತಾ ಇದೆಯಾ? ಮಾಡ್ತಾ ಇದ್ರೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕ್ಯಾನ್ಸರ್ ಹೆಂಗ್ ಬರ್ತಾ ಇದೆ? ಯು ಶುಡ್ ಕಮ್ ಔಟ್ ವಿತ್ ಎ ರಿಸರ್ಚ್ ರಿಪೋರ್ಟ್ ವಿಚ್ ಇಸ್ ಅಕ್ಸೆಪ್ಟಬಲ್. ಕಿದ್ವಾಯಿ ಬರೀ ನೀವು ಅಲ್ಲಿ ಜನರಲ್ ಹೋಗಿ ಪೇಷಂಟ್ ಹೋಗಿ ಸಾಯ್ತಾರೆ ಅಂತಂದ್ರೆ ಅಂತ ಕಿದ್ವಾಯಿ ನಮಗ್ ಬೇಕಾಗಿಲ್ಲ. ವಿ ವಾಂಟ್ ಎ ಕಿದ್ವಾಯ್ ವಿಚ್ ಇಸ್ ಅನ್ ಹೋಪ್. ಒಬ್ಬ ಕ್ಯಾನ್ಸರ್ ಪೇಷಂಟ್ ಗೆ ಹೋಪ್ ಆಗಿ ಕಿದ್ವಾಯಿ ಬದಲಾವಣೆ ಬೇಕೇ ಹೊರತು ಸಾಯಕ್ಕೆ ಒಂದು ಕೊನೆಯ ಸ್ಥಾನವಾಗಿ ಕಿದ್ವಾಯಿ ಆಗಬಾರದು. ಕಿದ್ವಾಯಿನಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ದ ಡೇ ಐ ಬಿಕಮ್ ಸಿಎಂ ಐ ವಿಲ್ ಚೇಂಜ್. ಇಲ್ಲ ಅಂತಂದ್ರೆ ಐ ವಿಲ್ ಎನ್ಶ್ಯೂರ್ ದ ಪೊಸಿಷನ್ ಇಸ್ ಚೇಂಜ್. ಥ್ಯಾಂಕ್ಸ್ ಅ ಲಾಟ್. ನಾನು ಇದನ್ನ ಮಾಡ್ತಾ ಇರೋದು ಸಾರ್ವಜನಿಕರ ಹಿತಾಸಕ್ತಿಲಿ. ಸಾಕಷ್ಟು ಜನ ಕಿದ್ವಾಯಿಗೆ ಹೋಗಿ ತಮ್ಮ ನೋವನ್ನ ಹೇಳ್ಕೊಂತಾರೆ. ಆಮೇಲೆ ಆ ಕ್ಯಾನ್ಸರ್ ಬರಬಾರ್ದ್ರಿ. ಕ್ಯಾನ್ಸರ್ ಬಂದ್ರೆ ಆ ವ್ಯಕ್ತಿಯ ನೋವು ಎಷ್ಟಾಗುತ್ತೆ ಅಂತ ಅನುಭವಿಸಿದವರಿಗೆ ಗೊತ್ತಿದೆ. ಇಟ್ ಕ್ಯಾನಾಟ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್. ಬೆಂಗಳೂರಿನ ಎವ್ರಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಅತಿಥಿ ಇದ್ದಾನೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾಳೆ ದಿವಸ ನೀವು ಕೂಡ ಕಿದ್ವಾಯಿನ ಲ್ಯಾಂಡ್ ಆಯ್ತು ಅಂತಂದ್ರೆ ನಿಮ್ಮ ಸ್ಥಿತಿ ಕೂಡ ಇದಾಗಬಾರ್ದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಥ್ಯಾಂಕ್ಸ್ ಅ ಲಾಟ್. ಡಾಕ್ಟರ್ ನವೀನ್ ಸೆಟ್ ದ ಕಿದ್ವಾಯ್ ರೈಟ್ ಅಂಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಹಸಿನ್ ಎನ್ಶ್ಯೂರ್ ಕಿದ್ವಾಯ್ ಫಾಲ್ಸ್ ಇನ್ ಲೈನ್. ಅಲ್ಲಿ ಲಂಚ ನಿಲ್ಲಬೇಕು. ಇಲ್ಲ ಕರ್ನಾಟಕದಲ್ಲಿ ಮತ್ತೊಬ್ಬ ಟಾಗೋರ್ ಉಟ್ಕೊಳ್ತಾನೆ. ಟಾಗೋರ್ ಏನು ಅಂತಂದ್ರೆ ಟಾಗೋರ್ ಫಿಲಂ ನೋಡಿ ಗೊತ್ತಾಗುತ್ತೆ ಆಮೇಲೆ. ವಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಇನ್ ಕಿದ್ವಾಯ್. ಓಕೆ, ಥ್ಯಾಂಕ್ಸ್ ಅ ಲಾಟ್.